ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಗಿಣಿ ಮತ್ತು ರಾಗಿಣಿ ಅತ್ತೆ ಇಬ್ಬರು ಸೇರಿಕೊಂಡು ರಾತ್ರಿ ಎಲ್ಲ ಸಿಕ್ಕಾಬಟ್ಟೆ ಮಳೆ ಬಂದಿದ್ದ ಕಾರಣಕ್ಕೆ ಇವರಿಬ್ಬರು ಸ್ವಾತಿ ಅಪ್ಪನ ಮನೆಗೆ ಒಂದು ಗೆಸ್ಟ್ ಹೌಸು ಬಾಡಿಗೆ ಕೊಟ್ಟಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಸೋರ್ಬಿಟ್ಟಿದೆ, ಬಟ್ಟೆ ಬರೆ ಎಲ್ಲ ನೆಂದೋಗಿದೆ. ಪೂರ ಪಾತ್ರೆ ಪಗಡಿ ಬಟ್ಟೆ ಬರೆ ಎಲ್ಲ ನೆಂದೋಗಿದೆ. ಅಂಥ ದೊಡ್ಡ ಮಳೆ. ಆ ಮಳೆ ಬಂದು ಹಂಗೆಲ್ಲ ಎಲ್ಲ ಕಡೆನೂ ನೆಂದೋಗಿದೆ. ರಾಶಿ ರಾಶಿ ಬಟ್ಟೆಗಳು ಎಲ್ಲ ನೆಂದು ಎಲ್ಲದೂ ಹಾಳಾಗೋಗಿದೆ. ಅದಕ್ಕೆ ಹೊಟ್ಟೆ ಉರ್ಸೋಕ್ಕೆ ಅಂತಲೇ ಇವರಿಬ್ಬರೂ ಅತ್ತೆ ಸೊಸೆ ಅವ್ರ ಮನೆಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಅಯ್ಯೋ ಹೀಗಾಗೋಯ್ತಾ, ಎಲ್ಲ ನೆಂದೋಗಿದೆಯಲ್ಲ, ಅಯ್ಯೋ ರಾಮ ಪಾಪ ಅಂತ ಏನೇನೋ ಹೊಟ್ಟೆ ಉರ್ಕೊಳ್ಳೋ ರೀತಿ ಎಲ್ಲ ಮಾತಾಡಿ ಅತ್ತೆ ಸೊಸೆ ಇಬ್ಬರೂ ಅವ್ರಿಗೆ ಉರ್ಸ್ತಾ ಇದ್ದಾರೆ. ನೆನಿಬಾರ್ದಾಗಿತ್ತು, ಎಂಥ ಕೆಲಸ ಆಗೋಯ್ತು, ಎಲ್ಲ ರೆಡಿ ಮಾಡಿಸಿದ್ರು, ಏನಕ್ಕೆ ಹಿಂಗಾಯಿತು ಅಂತ ಗೊತ್ತಾಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇವಳು ಹೊಸ್ದಾಗಿ ಮದುವೆ ಆಗಿ ಬಂದಿರೋಳು ರಾಗಿಣಿ. ಅದರಲ್ಲೂ ಸ್ವಾತಿ ಅಪ್ಪನ ಮನೆಗೆ ಹೋಗಿ ಈ ಥರ ಮಾತಾಡಿ ಅತ್ತೆ ಕರ್ಕೊಂಡು ಜೊತೆ ಹೋಗಿದ್ದಾಳೆ. ಇನ್ಸಲ್ಟ್ ಮಾಡೋ ರೀತಿ ಮಾತಾಡಿ ಪಾಪ ಅವ್ರಿಗೆ ಬೇಜಾರು ಮಾಡೋದಕ್ಕೆ ಹೋಗಿದ್ದಾಳೆ. ಆಯಿತು ಬಿಡಿ, ನಾವು ಬೇರೆ ಎಲ್ಲಾದರೂ ನೋಡ್ಕೊಳ್ತೀವಿ ಮನೇನ, ಇದೇ ಮನೆ ಎಲ್ಲಾದರೂ ಬಾಡಿಗೆ ಕಟ್ಟೋದು ತಪ್ಪಲ್ಲ, ಎಲ್ಲ ಅಲ್ಲೋದ್ರೂ ಬಾಡಿಗೆ ಕಟ್ಟಬೇಕು, ಇಲ್ಲಿದ್ರೂ ಬಾಡಿಗೆ ಕಟ್ಟಬೇಕು, ಬೇರೆ ಮನೆಯೇ ನೋಡೋಣಂತೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾತಿ ಅಮ್ಮ ಹಂಗಂತಾಳೆ. ಸ್ವಾತಿ ಭಾವ ಹೇಳ್ತಾನೆ, ಬೇರೆ ಮನೆ ನನ್ನ ಫ್ರೆಂಡ್ ಮನೆ ಇದೆ, ಅದು ನೋಡಿಕೊಂಡು ನಾನು ಮಾತಾಡ್ಕೊಂಡು ಬರ್ತೀನಿ, ಎಲ್ಲೋದ್ರೂ ಬಾಡಿಗೆ ಕಟ್ಟೋದು ತಪ್ಪಲ್ಲ, ಇಷ್ಟೊಂದು ಮಳೆ ನೆಂದೋಗಿದೆ, ಈ ಎಲ್ಲ ಮನೆ ಬಟ್ಟೆ ಬರೀ ಎಲ್ಲ ನೆಂದೋಯ್ತು, ಅಂಥ ಮಳೆಗಾಳಿ ಬೇಜಾರಾಗೋಯ್ತು ಅಂತ ಹೇಳ್ಬಿಟ್ಟು ಅವನು ಮನೆ ನೋಡಿಕೊಂಡು ಮಾತಾಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ಅಲ್ಲ ನೋಡಪ್ಪ, ಬೇರೆ ಕಡೆ ಹೋದರೆ ಬಾಡಿಗೆ ಕಟ್ಟಬೇಕು, ಇಲ್ಲಿ ಸ್ವಲ್ಪ ಬಾಡಿಗೆ, ಅಲ್ಲಿ ತುಂಬ ಬಾಡಿಗೆ ಕಟ್ಟಬೇಕು, ಹೇಗೆ ಮೇಂಟೈನ್ ಮಾಡ್ತೀಯಾ ಅಂತ ರಾಗಿಣಿ ಅತ್ತೆ ಕೇಳ್ತಾಳೆ. ಇಲ್ಲಿ ಬಾಡಿಗೆ ಕಟ್ಟೋನಿಗೆ ಅಲ್ಲಿ ಕಟ್ಟೋಕ್ಕಾಗಲ್ವಾ, ಹೆಂಗೋ ಕಟ್ತೀನಿ ಬಿಡಿ, ಬಾಡಿಗೆ ಕಟ್ಕೊಂಡು ನಾವು ಹೆಂಗೋ ಮಾಡ್ಕೊತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾನೆ. ಹಂಗೆ ಹೇಳ್ಬಿಟ್ಟು ಅವನು ಅತ್ತೆಗೆ ಹೇಳ್ತಾನೆ, ಅತ್ತೆ ಒಂದು ಮನೆ ನೋಡ್ಕೊಂಡು ಬರ್ತೀನಿ, ನನ್ನ ಫ್ರೆಂಡ್ ಮನೆಯೇ ಇದೆ, ಅದನ್ನೇ ನೋಡ್ಕೊಂಡು ಬಂದು ಅದಕ್ಕೆ ಮಾತಾಡಿಕೊಂಡು ಅಡ್ವಾನ್ಸ್ ಕೊಟ್ಟು ಬರ್ತೀನಿ, ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ, ಎಲ್ಲ ಪ್ಯಾಕ್ ಮಾಡಿ ಬಟ್ಟೆ ಬರೆ ಎಲ್ಲನೂ ಅಂತ ಹೇಳಿರ್ತಾನೆ. ಇವರಿಬ್ಬರು ಅತ್ತೆ ಸೊಸೆ ಹೊರಗಡೆ ಗೇಟ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ನಿಂತಿರ್ತಾರೆ. ಇವನು ಹಂಗಂತ ಹೋಗ್ಬೇಕಾದ್ರೆ ಅವ್ರನ್ನ ನೋಡ್ಕೊಂಡು ಹೋಗ್ತಾನೆ. ದುರಾಯಿಸ್ಕೊಂಡು ನೋಡಿಕೊಂಡು ಏನೋ ಮಾತಾಡ್ತವ್ರೆ, ಮನೆ ಹಾಳು ಬುದ್ಧಿಗಳು ಮತ್ತೆ ಇವ್ರದ್ದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾರೆ. ಊರಲ್ಲಿ ಮನೆಯೇ ಇದೆಯಪ್ಪ, ಯಾರೋ ರಾಗಿಣಿ ಹೇಳೋದು, ಹೇಗಿದ್ರು ನಮ್ಮಪ್ಪ ಮನೆ ಬಿಟ್ಟು ಕೊಟ್ಟಿದ್ದಾರಲ್ಲ ಅತ್ತೆ, ಊರಲ್ಲಿ ಮನೆ ಇದೆಯಲ್ಲ ಅಲ್ಲೇ ಹೋಗಿರಿ ಅತ್ತೆ, ಇಲ್ಲಿ ಯಾಕೆ ಇಷ್ಟೊಂದು ಕಷ್ಟಪಟ್ಕೊಂಡಿರ್ಬೇಕತ್ತೆ ನೀವು ಅಂತ ಹೇಳ್ತಾಳೆ. ಹೌದಮ್ಮ, ನಮಗೆ ಗೊತ್ತು ಹೋಗೋಕ್ಕೆ, ಊರಿಗೆ ಹೋಗಿ ಏನು ಮಾಡೋದು, ಬಿಸ್ನೆಸ್ ಎಲ್ಲ ಇಲ್ಲಿರೋದಲ್ವ, ಊರಲ್ಲೂ ಏನು ಮಾಡೋದು ಹೋಗಿ ಅಂತ ಹೇಳ್ತಾಳೆ. ಮತ್ತು ಏನು ಮಾಡ್ತೀರಾ ಅತ್ತೆ, ಇಲ್ಲಿ ಮಳೇಲಿ ಈ ಥರ ಸೋರಿದ್ರೆ ಹೇಗಿರೋಕ್ಕಾಗುತ್ತತ್ತೆ ಅಂತಾಳೆ. ಏನೋ ನೋಡೋಣ ತಗೊಳಮ್ಮ, ಬೇರೆ ಎಲ್ಲಾದರೂ ನೋಡಿದ್ರಾಯ್ತು ಮನೆ ಅಂತ ಇವಳು ಹೇಳ್ತಾಳೆ. ಈ ಚಿಕ್ಕ ಹುಡುಗಿ ಇದೆಯಲ್ಲ, ಅದು ಕೊನೆಗೆ ಬೇಜಾರಾಗಿ ಅವ್ರ ಅಕ್ಕ ಹತ್ರ ಹೋಗುತ್ತೆ, ಸ್ವಾತಿ ಹತ್ರ ಹೋಗ್ಬಿಟ್ಟು ಮನೆಯೆಲ್ಲ ರಾತ್ರಿ ಎಲ್ಲ ಮಳೆಯಲ್ಲೆಲ್ಲ ನೆಂದು ಎಲ್ಲ ಪೂರ ಬಟ್ಟೆ ಬರಿ ಎಲ್ಲ ನೆಂದೋಯ್ತಕ್ಕ, ಎಲ್ಲ ಚಂಡಿ ಆಗೋಗಿದೆ, ಉಳ್ಕೊಳ್ಳೋಕ್ಕೆ ಎಲ್ಲೂ ಸ್ವಲ್ಪನೂ ಜಾಗ ಇಲ್ಲ, ಆ ಥರ ಆಗಿದೆ ಕಣಕ್ಕ ಅಂತ. ಹೌದಾ, ಒಂದು ಫೋನ್ ಮಾಡೋದಲ್ವ ಅಂತಾಳೆ. ಫೋನ್ ಮಾಡಲಿಲ್ಲ ಅಕ್ಕ ಅಂತೆ. ಸರಿ, ಅಜ್ಜಿಗೂ ತಾತಗೂ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ಅದು ಏನಾಗಿದೆ ಅಂತೇಳಿ ಅವಳು ಹೊರಡ್ತಾಳೆ. ಆವಾಗ ಅಜ್ಜಿ ತಾತ ನಾವು ಬರ್ತೀವಿ ತಾಳಮ್ಮ ಅಂತೇಳಿ ಅವರು ಬರೋಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಇವನು ಕುಮಾರ ಹೋಗಿ ಮನೆ ನೋಡಿ ಅಡ್ವಾನ್ಸ್ ಕೊಡೋಕ್ಕೆ ಹೋಗಿರ್ತಾನೆ. ಗೀತಾ ಎಲ್ಲೋಗಿದ್ದಾಳೋ ಗೊತ್ತಿಲ್ಲ, ಆದರೆ ಅಜ್ಜಿ ಒಂದು ಬೆಡ್ಶೀಟ್ ಹೊಚ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದೆ ಪಾಪ ಶೀತದಲ್ಲಿ, ಅದಕ್ಕಾಗಲ್ಲ. ಅದಕ್ಕೆ ರಾಗಿಣಿ ಅತ್ತೆ ಹೇಳ್ತಾಳೆ, ನೀವು ಬೆಡ್ಶೀಟು ತೆಗಿಬೇಡಿ ಅಮ್ಮ, ನೀವು ಬೆಡ್ಶೀಟ್ ಹೊತ್ಕೊಂಡೇ ಮನಕ್ಕೆ ಕೂತ್ಕೊಳ್ಳಿ, ಶೀತ ಆಗಿಬಿಡುತ್ತೆ, ಮತ್ತು ಶೀತ ಆದರೆ ಹಾಸ್ಪಿಟ್ಲು ಖರ್ಚೆಲ್ಲ ನೋಡ್ಕೋಬೇಕು, ಅದಕ್ಕೆ ಬೇರೆ ದುಡ್ಡು ಖರ್ಚು, ನೋಡ್ಕೊಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ವ್ಯಂಗ್ಯವಾಗಿ. ಇವೆಲ್ಲ ಅವ್ರಿಗೆ ಇರಿಟೇಷನ್ ಆಗೋ ರೀತಿಯೇ ಮಾತಾಡೋದು. ಆಮೇಲೆ
ಹಾಗಂತ ಹೇಳೋದ್ಮೇಲೆ ಭಾಳ ಬೇಜಾರಾಗುತ್ತೆ. ಅಷ್ಟು ದೊಡ್ಡ ಮನೆ ಬಂಗಲೆ ಇಟ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಇಂಥ ಮನೆಯಲ್ಲಿ ನಾವು ಸೋರೋ ಮನೆಯಲ್ಲಿ ಇರಬೇಕಲ್ಲ ಅಂತೇಳಿ. ಆಮೇಲೆ ವಂಶಿಗೆ ಹೇಳ್ತಾಳೆ ಸ್ವಾತಿ. ವಂಶಿ ಹೇಳ್ತಾನೆ, ಎಲ್ಲೂ ಖಾಲಿ ಮಾಡ್ಕೊ ಹೋಗೋದು ಬೇಡ, ಇರಲಿ ಅಂತ. ಎಲ್ಲಿರ್ತಾರೆ, ಅಷ್ಟು ಸೋರುತ್ತೆ ಆ ಮನೇಲಿ, ಇರಿ ಅಂತ ನಾನು ಹೆಂಗೆ ಹೇಳಲಿ ಅಂತ ಸ್ವಾತಿ ಹೇಳ್ತಾಳೆ. ಅದಕ್ಕೆ ವಂಶಿ ಹೇಳ್ತಾನೆ, ಆ ಮನೇಲಿ ಬೇಡ, ಈ ಮನೇಲೇ ಬಂದಿರಲಿ ಅಂತ ಹೇಳ್ತಾನೆ. ಅದು ಎಷ್ಟು ಒಳ್ಳೆಯ ಬುದ್ಧಿ ಅಳಿಯ ಆಗಿ ಹಾಗೆ ಹೇಳೋದು ತುಂಬ ಅಪರೂಪ. ಅದರಲ್ಲೂ ಹೇಳ್ತಿದ್ದಾನೆ ಅಂದರೆ ತುಂಬ ಖುಷಿ ಪಡಬೇಕು. ತುಂಬಾ ಒಳ್ಳೆಯ ವ್ಯಕ್ತಿ ಕೂಡ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.